ಒಂದು ವಸ್ತು 100 ರೂಪಾಯಿಲೂ ಸಿಗುತ್ತೆ, 1000 ರೂಪಾಯಿಲೂ ಸಿಗುತ್ತೆ. ನನ್ನ ಬದುಕಲ್ಲಿರೋ ಬಜೆಟ್ ತಕ್ಕಂಗೆ ನಾನು 100 ರೂಪಾಯಿ ವಸ್ತು ತಗೊಂಡು ಬದುಕ್ತಾ ಇದ್ದೀನಿ. ಅದನ್ನ ಕಂಜುಸ್ತನ ಅನ್ನಲ್ಲ, ಬುದ್ಧಿವಂತಿಕೆ ಅಂತಾರೆ. ನಾನು ದುಡ್ಡು ಉಳಿಸೋದ್ನೆಲ್ಲ ನೀವು ಕಂಜುಸ್ತನ ಅನ್ನೋದಾದ್ರೆ ಅನ್ನಿ, ನಾನು ಕಂಜೂಸೇ ಆಗಿರ್ತೀನಿ. ಅದಕ್ಕೆ ನಾನು ಹೆಮ್ಮೆನೂ ಪಡ್ತೀನಿ, ಸಂತೋಷನೂ ಪಡ್ತೀನಿ. ದುಡ್ಡಿಗೆ ನೀನು ಬೆಲೆ ಕೊಡಲ್ಲ ಅಂದಮೇಲೆ ನನಗೂ ನಿನ್ ಬೇಕಾಗಿಲ್ಲ. ಬನ್ನಿ ಎಲ್ರು, ಇದನ್ನು ತಗೊಂಡ್ ಬಾರೆ. ಶ್ರೀಮಂತು ನಿಂತ್ಕೊಳ್ಳೋ. ಶ್ರೀಮಂತು ನಿಂತ್ಕೊಳ್ಳಪ್ಪ. ಹಾ ಅಪ್ಪ. ಅಪ್ಪ ಇರಿ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಯಾಕೆ ಹಿಂಗ್ ಮಾಡ್ತಿದ್ಯಾ? ಇಷ್ಟ ಆಗದೆ ಇರೋ ಹುಡುಗನ್ ನೋಡೋದಕ್ಕೆ ಯಾಕೆ ಇಷ್ಟ ಅಲಂಕಾರ ಅಂತ ಕಿತ್ ಬಿಸಾಡ್ತಾ ಇದ್ದೀನಿ. ಪ್ರಿಯಾ, ಏನೇ ಹೇಳ್ತಿದ್ದಾಳೆ ಇವಳು? ಮೀರಾ, ಈಗಷ್ಟೇ ಹುಡುಗ ಇಷ್ಟ ಆಗಿದ್ದಾನೆ ಅಂತ ತುಂಬಾ ಖುಷಿಯಲ್ಲಿ ಹೇಳ್ದೆ. ಆ ಮನುಷ್ಯ ಸ್ಮಾರ್ಟ್ ಆಗಿದ್ದಾನೆ ಅಂತ ಓಕೆ ಅಂತ ಅಂದೆ, ಆದ್ರೆ ಕವರ್ನ ನೋಡಿ ಬುಕ್ನ ಜಡ್ಜ್ ಮಾಡಬಾರ್ದು ಅಂತಾರಲ್ಲ, ಅದು ನಿಜ. ನನ್ಗೆ ಸೆಟ್ ಆಗಲ್ಲ ಕಣೆ. ನನಗ್ ಮಾತ್ರ ಅಲ್ಲ, ಯಾವ ಹುಡುಗಿಗೂ ಮ್ಯಾಚ್ ಅಲ್ಲ ಅವನು. ಯಾಕೆ? ಅವನೊಬ್ಬ ಸ್ವಾರ್ಥಿ, ಕಂಜೂಸು. ಏನೇ ದಿಢೀರಂತ ಹೀಗೆ ಹೇಳ್ತಿದ್ಯಾ? ಹುಡ್ಗನ್ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಅವನ್ ತಂಗಿನೇ ಅವ್ರ ಅಣ್ಣನ ಕ್ಯಾರೆಕ್ಟರ್ ಬಗ್ಗೆ ಬಿಡ್ಸಿ ಹೇಳಿದ್ಲು. ಸ್ವಂತ ತಂಗಿನೇ ಅಣ್ಣನ ಬಗ್ಗೆ ಕೆಟ್ಟದಾಗ ಹೇಳಿದ್ಲಾ? ಯಾರ ಹುಡ್ಗ? ನಾನು ಅವ್ನ ಈಗ್ಲೇ ನೋಡ್ಬೇಕು. ಸಪ್ತಮಿ, ಮತ್ತೆ ಯಾಕೆ ಅವನ್ನ ನೋಡ್ಬೇಕು? ಬೇಡ. ಇಲ್ಲ ಮೀರಾ, ಒಳ್ಳೆಯವ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಕೆಟ್ಟವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಒಡ ಹುಟ್ಟಿದವ್ರ ಜೊತೆಗೇನೆ ಒಳ್ಳೆ ಅಣ್ಣ ಆಗಿರೋ ವ್ಯಕ್ತಿ ತನ್ನ ಹೆಂಡತಿಗೆ ಒಳ್ಳೆ ಗಂಡ ಆಗಿರ್ತಾನ. ಅವನ್ ಯಾರು ಅಂತ ನಾನು ನೋಡ್ಲೇಬೇಕು. ಬನ್ನಿ ಹೋಗೋಣ. ಲೋ ಶ್ರೀಮಂತು, ಲೋ ಮಗ ನಿಂತ್ಕೊಳ್ಳೋ. ಲೋ ಮಗ ನಿಂತ್ಕೊಳ್ಳೋ. ಶ್ರೀಮಂತು, ಯಾಕೋ ಹೀಗ್ ಮಾಡ್ದೆ? ಮಂದಾರ, ನಮ್ ಕಾರ್ ಅಲ್ಲಿದೆ, ಇಲ್ಲಿ ಯಾಕೆ ನಿಂತಿದ್ಯಾ? ನಡಿ. ಶ್ರೀಮಂತಣ್ಣ, ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ನಿನ್ ನೋವಲ್ಲಿ ನಾನ್ ಭಾಗಿಯಾಗಿದ್ದೀನಿ. ನನ್ ಸಂತಾಪ ಸದಾ ನಿನ್ ಜೊತೆ ಇರುತ್ತೆ, ಆಯ್ತಾ? ಮೀರಾ, ಬಾಯ್ಲಿ. ಯಾಕಮ್ಮ ಎಲ್ಲೋಗ್ತಾ ಇದ್ದೀರಾ? ಅಪ್ಪ, ನೀವೆಲ್ಲರೂ ಹೊರಡಿ. ಶ್ರೀಮಂತು, ನೀನ್ ಬರಲ್ವೇನೋ? ಬರ್ತೀನಿ, ಹೊರಡಿ. ಶ್ರೀಮಂತ ಅವರೇ, ನಾನು ಗ್ರಹಗತಿ ಎಲ್ಲ ಸೇರಿಸಿ ಒಂದು ಕಡೆ ಕೂರಿಸಿ ನಿಮ್ಮ ಲಗ್ನ ಮಾಡೋಣ ಅಂತ ಅನ್ಕೊಂಡೆ. ಸಾರಿ ಅಮ್ಮ, ಬ್ಯಾಡ್ ಲಕ್. ಅದೋಗ್ಲಿ ಬಿಡಿ, ಆದ್ರೆ ನಮ್ ಶ್ರೀಮಂತ ಮೇಲೆ ಚಾಡಿ ಹೇಳಿದವ್ರು ಯಾರು? ಹಾ, ಅದು ಯಾರು ಅಂತ ವಿಚಾರಿಸಿ ಹೇಳ್ತೀನಿ. ಯಾರೋ ಸರಿಯಾಗಿ ಶಾಪ್ ಹಾಕ್ಬಿಟ್ಟವ್ರೆ.
ನಾನೀಗ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಆ ಹುಡುಗಿ ನಿಮ್ನ ಇಷ್ಟ ಇಲ್ಲ ಅಂತಾನೆ ಹೇಳೋದು. ಶಾಪ್ ಆಗ್ದವ್ರು ಯಾರು ಅಂತ ನನಗೆ ಗೊತ್ತಿದೆ. ಸ್ವಾಮಿ ಗಾಡಿ ತೆಗಿಯೋ, ಹೋಗ ಬೇಗ. ಸರಿ ಮಗ. ಶಾಪ್ ಆಗ್ತಿಲ್ವ ನನಗೆ? ನಾನಿಂತೂ ಸುಮ್ಮನೆ ಬಿಡಲ್ಲ. ಸುಷ್ಮಿತಾ ಅವ್ರೆ, ಕಾಲ್ ಮಾಡ್ತೀನಿ, ಹೊರಡಿ. ಹಾ ಓಕೆ, ನೋ ವರೀಸ್ ಅಮ್ಮ. ಈ ಹುಡುಗಿ ಇಲ್ಲ ಅಂದ್ರೆ ಏನು, ಇನ್ನೂ ಒಂದು ಹುಡುಗಿ ನೋಡೋಣ. ಸರಿ. ಹಾ ಓಕೆ ಓಕೆ. ಅಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವನ್ ಯಾರು ಅಂತ ಸಪ್ತಮಿಗೆ ತೋರಿಸ್ಲೇಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ನಡಿಯೋ ಬೇಗ. ಏ ಬ್ರದರ್ಸ್, ನಾನು ಹೆಂಗ್ ಹೋಗ್ಲಮ್ಮ? ನೀವ್ ಹೆಂಗ್ ಬಂದ್ರೋ ಹಂಗೆ ಹೋಗಿ. ಆ? ಏ, ಏ. ಐ. ಸಪ್ತಮಿ ನಡಿ ಹೋಗೋಣ. ಮೀರಾ, ಇದೆಲ್ಲ ಯಾಕಮ್ಮ? ಅಪ್ಪ ಒಂದ್ 5 ನಿಮಿಷ ಬಂದ ಇರಿಪ್ಪ. ಅಯ್ಯೋ ನಿಧಾನ ಕಣೆ. ಯಾರು ಹುಡ್ಗ? ಆ ಬೈಕಲ್ಲಿ ಹಿಂದೆ ಕುತ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅವನೇ ಹುಡ್ಗ. ಮುಖಾನೇ ಕಾಣಿಸ್ತಿಲ್ವಲ್ಲೇ. ಪರವಾಗಿಲ್ಲ ಬಿಡು, ಹೇಗೋ ನಾನು ತಪ್ಪಿಸ್ಕೊಂಡೆ. ಆ ಕಂಜೂಸ್ ಕುಮಾರನ ಹತ್ರ ಯಾವ ಹುಡುಗಿ ಸಿಗಾಕೊಂಡು ನರ್ಕ ಅನುಭವಿಸ್ತಾಳೋ ಏನೋ. ದೇವ್ರೆ, ಅವಳನ್ನ ನೀನೇ ಕಾಪಾಡಬೇಕು. ಸರಿ, ನೀನಿದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡು. ಸರಿ, ನಾವು ಬರ್ತೀವಿ. ಪ್ರಿಯಾ, ಕೀ ಕೊಡು, ತಗೋ. ಸರಿ ಸರಿ ಕಣೆ ಮೀರಾ, ನಾವು ಹೊರಡ್ತೀವಿ. ಹುಷಾರು. ಬಾಯ್. ಬಾಯ್ ಬಾಯ್. ಲವ್ ಸ್ವಾಮಿ, ಇಲ್ಲಿಗೇನಕ್ಕೋ ಕರ್ಕೊಂಡು ಬಂದಿದ್ಯಾ? ಮಗ, ನಿನ್ ಮನ್ಸಿಗೆ ತುಂಬಾ ನೋವಾಗಿದೆಯಾ ಇಲ್ವಾ? ಕರೆಕ್ಟಾ? ಹೌದು. ಈ ಜೀವನನೇ ಸಾಕನ್ಸ್ಬಿಟ್ಟಿದ್ಯಾ ಇಲ್ವಾ? ಹಾಗೇನಿಲ್ವಲ್ಲ. ಅಂದ್ರೆ ಮದ್ವೆ ಆಗುತ್ತೋ ಇಲ್ಲೋ ಅನ್ನೋ ಟೆನ್ಷನ್ ಇದೆಯಾ ಇಲ್ವಾ? ಹ್ಞೂ ಕಣೋ ಸ್ವಾಮಿ, ಅದೊಂದೇ ಟೆನ್ಷನು, ಹೆವಿ ಟೆನ್ಷನ್ನು. ಇಂಥ ಸಮಯದಲ್ಲಿ ಹುಡುಗರೆಲ್ಲ ಎಲ್ಲಿ ಹೋಗ್ತಾರೆ?